ಅದೇ ನೀವು ಬೇಕಾಗಿಲ್ಲ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಬಿಎನ್ಎಸ್ ಸೆಕ್ಷನ್ 194 ಅಡಿ ಯುಡಿಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ದಾಖಲಿಸಲಾಗಿತ್ತು 5 ತಿಂಗಳ ಹಿಂದೆ. ಪ್ರಕರಣ ದಾಖಲಾಗಿ 5 ತಿಂಗಳು ಕಳೆದ್ರೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ಕುಟುಂಬದವರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ, ಮೇಲಧಿಕಾರಿಗಳಿಗೆ ಲಿಖಿತ ದೂರನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ತನಿಖೆಯಲ್ಲಿ ಯಾವುದೇ ಮುಂದೆ ಹೆಜ್ಜೆ ಇಟ್ಟಿಲ್ಲ. ಹಾಗಾಗಿ ನ್ಯಾಯಕ್ಕಾಗಿ ಹೋರಾಡೋದಕ್ಕೆ ಇದೀಗ ಕುಟುಂಬಸ್ಥರು ಪೊಲೀಸ್ ಠಾಣೆ ಎದುರಿಗೆ ತಲುಪಿದ್ರು. ಕಾನೂನು ಸುವ್ಯವಸ್ಥೆ ನಿಜವಾಗಿಯೂ ಸಾಮಾನ್ಯ ಜನರಿಗಿದೆಯಾ ಅಥವಾ ಅಧಿಕಾರ ಮತ್ತು ಹಣ ಇರುವವರಿಗಷ್ಟೇ ಕೆಲಸ ಮಾಡ್ತಾ ಇದೆಯಾ? ಪೊಲೀಸ್ ವ್ಯವಸ್ಥೆ ಉಳ್ಳವರ ಪರವಾಗಿ ನಿಂತ್ರೆ ಇಲ್ಲದವರ ಪರವಾಗಿ ಯಾರು ನಿಲ್ತಾರೆ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ಹೇಳೋದೇನು, ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯ ಪಡೆಯುವಂತ ಹಕ್ಕಿದೆ. ಆದ್ರೆ ಒಂದು ಕುಟುಂಬ ಸತ್ಯಕ್ಕಾಗಿ ಹೋರಾಡ್ತಾ ಇದ್ರೆ ಅವರ ಧ್ವನಿಯನ್ನ ಕೇಳೋದು ರಾಜ್ಯದ ಕರ್ತವ್ಯವಾಗಿದೆ. ಇಲ್ಲದಿದ್ರೆ ಜನರಲ್ಲಿ ಕಾನೂನಿನ ಮೇಲೆ ಇರುವಂತಹ ನಂಬಿಕೆ ನಿಧಾನವಾಗಿ ಕುಸಿಯುತ್ತೆ. ನ್ಯಾಯ ತಡವಾದ್ರೆ ಅದು ಅನ್ಯಾಯವಾದಂತೆ. ಹಾಗಾಗಿ ಪೊಲೀಸರು ತೀವ್ರಗತಿಯಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಬೇಕಾಗಿಲ್ಲ ಒಂದ್ ನಿಮಿಷ ಮಾಡ್ಕೊಳ್ಳಿಕ್ಕೆ ರೀತಿ ಮಾಡ್ತಿರುತ್ತೆ. ಯಾರು ಹೆಸರು ಯಾರು ಇಲ್ಲಿ ನೀವು ಅದೆಲ್ಲ ನಡೆಯೋದಿಲ್ಲ. ಇಲ್ಲಿ ಮುಕ್ಕೊಂಡು ಮಾತಾಡ್ಲಿಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ಹೊಡೆ ಬಂದು ಮಾತಾಡಿ. ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ನಮ್ಮನೆ ಒಳಗಾಗ್ತೀನಿ ಸ್ಟೇಷನ್ ಹಾಕಿಸ್ತೀನಿ ಅಂತ ಹೇಳ್ತೀರಲ್ಲ. ಅಲ್ಲ ರೀ, ನಿಮಗೆ ನ್ಯಾಯ ಕೇಳ್ಬೇಕಾ? ಹೊರಡೆ ಬಂದು ಹೇಳ್ತೀನಿ ನ್ಯಾಯ ಸರ್. ಇಷ್ಟು ಇದ್ರಿ ಹಂಗೆ ಮಾತಾಡಕ್ ಖುಷಿ ಕೊಡಪ್ಪ. ಮಾತಾಡ್ತಾ ನೀವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿದೆ, ನೀವು ವೇಟ್ ಮಾಡಪ್ಪ. ಇಲ್ಲಿ ನೀವು ವೇಟ್ ಮಾಡ್ರಿ, ನಾವೇ ಕೇಳ್ತಾರೆ. ನೀವು ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿ ಆಯ್ತು. ಡ್ಯೂಟಿ 194 ಸಬ್ ಕ್ಲಾಸ್ ಏನಾಗಿಲ್ಲ ಅದಾಯ್ತು.